ಗುಡ್ ಮಾರ್ನಿಂಗ್ ಎವ್ರಿವನ್. 6 AM ಮಾರ್ನಿಂಗ್. ಜಸ್ಟ್ ನಾರ್ಮಲ್ ವಾಟರ್ನ ಕುಡಿತಾ ಇದ್ದೀನಿ. ಫಸ್ಟ್ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಈ ಒಂದು ಸಣ್ಣ ಕೆಲಸ ಏನಂದರೆ 1 ಲೋಟ ನಾರ್ಮಲ್ ವಾಟರನ್ನು ಕುಡೀರಿ. ಅದಾದ ಮೇಲೆ 7 o'clock ಡಿಟಾಕ್ಸ್ ಡ್ರಿಂಕನ್ನು ನಾನು ತಗೊಳ್ತೀನಿ. ಇದನ್ನು ಮಾಡೋದು ಹೇಗೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. 1 ಲೋಟ ಬಿಸಿನೀರು ಕಾಯಿಸ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಓವರ್ನೈಟ್ ನೆನೆಸಿ ಇಟ್ಟಿರಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿರೋ ಬಿಸಿನೀರನ್ನು ಸೇರಿಸ್ಕೊಳ್ಳಿ ಲೋಟಗೆ. ಅದಾದಮೇಲೆ ಅರ್ಧ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಬೇಕಂದರೆ ಇದಕ್ಕೆ ಜೇನುತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಬೇಗ ಓವರ್ ಹೀಟ್ ಆಗುತ್ತೆ ಅಂತ ನಾನು ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೀ ಕುಡಿತೀವಲ್ವ ಅದೇ ಥರ ಬಿಸಿ ಬಿಸಿಯಾಗಿರೋವಾಗಲೇ ಕುಡಿದ್ರೆ ನಮ್ಮ ಒಂದು ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಸೊ ಈಗ ಡಿಟಾಕ್ಸ್ ಡ್ರಿಂಕ್ ರೆಡಿ. ನಾನು ಇದನ್ನು ತಗೊಂಡಿದ್ದು 7 o'clock. 6 o'clockಗೆ 1 ಲೋಟ ನಾರ್ಮಲ್ ವಾಟರ್ ಕುಡೀರಿ. ಅದಾದಮೇಲೆ 1 hour ಗ್ಯಾಪ್ ಕೊಟ್ಟು ಮತ್ತೆ 1 ಲೋಟ ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ನಿಮ್ಮ ಖಾಲಿ ಹೊಟ್ಟೆಲಿ ಕುಡಿಬೇಕಿದು. ನಿಮ್ಮ ಡಯಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿ. 8 ಗಂಟೆಗೆ ನಾನು ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ತಗೊಳ್ತೀನಿ. ಇಲ್ಲಿ ನನ್ನ ಒಂದು ಟೈಮಿಂಗ್ನ ಮೆನ್ಷನ್ ಮಾಡಿದ್ದೀನಿ. ನಾನು ತೊಗೊಂಡಿರೋ ಟೈಮ್ಗೆ ನೀವು ತೊಗೊಳ್ಬೇಕಂತೇನಿಲ್ಲ, ಬಟ್ ನಿಮ್ಮದೇ ಅಂತ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ನಂತರ ಬ್ರೇಕ್ಫಾಸ್ಟ್ಗೆ, ಡಿಟಾಕ್ಸ್ಗೆ, ನಾರ್ಮಲ್ ವಾಟರ್ಗೆ, ಲಂಚ್ಗೆ, ಸ್ನ್ಯಾಕ್ಸಿಗೆ, ಎಕ್ಸಸೈಸ್ಗೆ ಅಥವಾ ಡಿನ್ನರ್ಗೆ ಪ್ರತಿಯೊಂದಕ್ಕೂ ನೀವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಅದೇ ಟೈಮ್ನ ನೀವು ಡೈಲಿ ಫಾಲೋ ಮಾಡಬೇಕು. ಈ ಪ್ಲೇಟರ್ ವೆರಿ ಸಿಂಪಲ್. ಸೊ ನಾನಿಲ್ಲಿ ಸೀಬೆಹಣ್ಣು ತೊಗೊಂಡಿದ್ದೀನಿ, 2 ಹೋಲ್ ಎಗ್ ತೊಗೊಂಡಿದ್ದೀನಿ, ಅರ್ಧ ಬನಾನಾ ತೊಗೊಂಡಿದ್ದೀನಿ, 2 ಖರ್ಜೂರ ತೊಗೊಂಡಿದ್ದೀನಿ ಆ್ಯಂಡ್ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಸ್ಟೀಮ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಬೆಳಗ್ಗೆ ಆದಷ್ಟು ಈ ಥರ ಸಿಂಪಲ್ ಮೀಲ್, ಫೈಬರ್ ಇದೆ, ಕಾರ್ಬ್ಸ್ ಇದೆ, ಪ್ರೋಟೀನ್ ಸೋರ್ಸ್ ಇದೆ. ಸೊ ಈ ಥರದ್ದು ಒಂದು ಬ್ರೇಕ್ಫಾಸ್ಟನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಸೀಬೆಹಣ್ಣು ಜಾಗದಲ್ಲಿ ನೀವು ಆ್ಯಪಲ್ ಇಟ್ಕೊಳ್ಬೋದು, ಅಥವಾ ಸ್ವೀಟ್ ಕಾರ್ನ್ ಜಾಗದಲ್ಲಿ ಕಡಲೆಕಾಳು ಬೇಯಿಸಿ ತಗೊಳ್ಳಿ, ಅಥವಾ ಅಲಸಂದೆ ಕಾಳು ಬೇಯಿಸಿ ತಗೊಳ್ಬೋದು. ಆ ರೀತಿ ನಾನು ಒಂದು ಬ್ರೇಕ್ಫಾಸ್ಟನ್ನು ತೊಗೊಂಡಿದ್ದೆ. ಇದು ವೆಯ್ಟ್ ಲಾಸ್ ಗ್ರೀನ್ ಟೀ. ಇದನ್ನು ಸಾಕಷ್ಟು ಜನ ಪರ್ಚೇಸ್ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ತಿದ್ದಾರೆ. ನನಗೂ ಕೂಡ 7 kg ಕಮ್ಮಿ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಇದನ್ನು ಮಾಡೋದು ಹೇಗೆಂದರೆ 1 ಲೋಟ ನೀರು ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಗ್ರೀನ್ ಟೀ ಹರ್ಬ್ಸನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2-3 ಮಿನಿಟ್ಸ್ ಕುದ್ಮೇಲೆ ಕಲರ್ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಇದು ರೆಡಿ ಆಯಿತು ಅಂತ ಅರ್ಥ. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ರೀತಿ ಇದನ್ನು ಕುದಿಸ್ಕೊಂಡು ಬಿಸಿ ಇರುವಾಗಲೇ ಸೋದಿಸ್ಕೊಳ್ಬೇಕು. ತಣ್ಣಗೆ ಮಾಡ್ಕೊಂಡು ಕುಡಿಯೋ ಹಾಗಿಲ್ಲ, ಇದನ್ನು ಬಿಸಿ ಬಿಸಿಯಾಗಿ ನಾವು ಕುಡಿಬೇಕು. ಹಾಗಾಗಿ ಬಿಸಿ ಇರುವಾಗಲೇ ಬೇಗ ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಂಡು ಇದಕ್ಕೆ ಬೇಕಂದರೆ ನೀವು ಜೇನುತುಪ್ಪನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ 1/4 ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ತೀನಿ. ಬೇಕಂದರೆ ನೀವು ಅರ್ಧ ಹೋಳು ನಿಂಬೆ ಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಬೆಳಗ್ಗೆ ಡಿಟಾಕ್ಸ್ಗೆ ಅರ್ಧ ಯೂಸ್ ಮಾಡಿರೋದ್ರಿಂದ 1/4% ಅಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಟೀ ಹೇಗೆ ಕುಡಿತೀವೋ ಅದೇ ಥರ ಸಿಪ್ ಬೈ ಸಿಪ್ ಕುಡಿಬೇಕು. ಡಯಟಲ್ಲಿ ಯಾವಾಗಲೂ ನಾವು ತಿನ್ನೋ ಆಹಾರವನ್ನು ಚೆನ್ನಾಗಿ ಜಗತ್ತು ತಿನ್ನಬೇಕು ಆ್ಯಂಡ್ ತಾಳ್ಮೆಯಿಂದ ಕುಡಿಯೋದು ಅಥವಾ ತಿನ್ನೋದನ್ನು ಮಾಡಬೇಕು. ಸೊ ಟೀನ ಹೇಗೆ ಪೇಷನ್ಸಿಂದ ಕೂತ್ಕೊಂಡು ಕುಡಿತೀವೋ ಅದೇ ಥರ ಈ ಗ್ರೀನ್ ಟೀನೂ ಎಂಜಾಯ್ ಮಾಡಬೇಕು. ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡೆ ಗ್ರೀನ್ ಟೀ. ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ನೂ ಕೂಡ ಸರ್ವ್ ಮಾಡಿಕೊಂಡು ನಾನೀಗ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ರೇಕ್ಫಾಸ್ಟನ್ನು ತೊಗೊಳೋದ್ರಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆದಷ್ಟು ನೀವು ಫುಡ್ನ ಅವಾಯ್ಡ್ ಮಾಡಬೇಕು. ಈ ರೀತಿ ಎಲ್ಲ ಪ್ರೋಟೀನ್, ನ್ಯೂಟ್ರಿಷನ್ಸ್, ಫೈಬರ್, ಕಾರ್ಬ್ಸ್ ಎಲ್ಲ ಇರುವಂಥದ್ದನ್ನ ತಗೊಳ್ಬೇಕು. ಈಗ ಸೀಬೆಹಣ್ಣಲ್ಲಿ ಸಾಕಷ್ಟು ಫೈಬರ್ ಇರುತ್ತೆ ಆ್ಯಂಡ್ ಸ್ವೀಟ್ ಕಾರ್ನಲ್ಲಿ ಕಾರ್ಬ್ಸ್ ಇರುತ್ತೆ ಆ್ಯಂಡ್ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಈ ಥರ ನೀವು ಒಂದು ಫುಡ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಬೆಳಗ್ಗೆ ಹೆಚ್ಚಾಗಿ ತರಕಾರಿ, ಹಣ್ಣು, ಮೊಟ್ಟೆ, ಪನ್ನೀರು ಈ ಥರದನ್ನ ತಗೊಳ್ಳಿ. ಸೊ ಈಗ ನಾನು ಗ್ರೀನ್ ಟೀ ಕೂಡ ಬ್ರೇಕ್ಫಾಸ್ಟ್ ಆದ ತಕ್ಷಣ ಮುಗಿಸ್ಕೊಂಡೆ. ಮಧ್ಯಾಹ್ನದ ನನ್ನ ಲಂಚ್ ಟೈಮ್ 12:45 ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನಿವತ್ತು ಸಂಡೇ ಮನೇಲಿದ್ದು ವಿಡಿಯೋ ಮಾಡಿದ್ರಿಂದ ಯಾವಾಗ ಬೇಕಾದರೂ ತಿನ್ಬೋದಾಗಿತ್ತು. ಬಟ್ ಎವ್ರಿ ಡೇ ನನ್ನ ಟೈಮಿಂಗ್ ಇರೋದು 12:45 ಸ್ಕೂಲಲ್ಲಿ. ಹಾಗಾಗಿ ಸೊ ಇಲ್ಲಿ ಒಂದು ಸಿಂಪಲ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, 1 ಟೇಬಲ್ ಸ್ಪೂನಷ್ಟು ಕಮ್ಮಿ ಆಯಿಲ್ನ ಬಳಸಬೇಕು.
ಬಳಸಬೇಕು. ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಮೊಳಕೆ ಕಾಳು, ಹೆಸರು ಕಾಳು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ನೀವು ಒಂದೇ ಮೀಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಚಪಾತಿ, ಒಂದು ಚಪಾತಿ, ಯಾವುದಾದ್ರೂ ಸಿಂಪಲ್ ಆಗಿರುವಂಥ ಪಲ್ಯ ಎವ್ರಿ ಡೇ ಈ ಮೀಲ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಜಾಸ್ತಿ ಖರ್ಚು ಬರಲ್ಲ ಮತ್ತು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಆಗುತ್ತೆ. ಹೆಸರು ಕಾಳಲ್ಲೂ ಕೂಡ ಸಾಕಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಹಾಗಾಗಿ ನಾನು ಮೊಳಕೆ ಕಟ್ಟಿಸಿದ್ದೆ, ಸ್ವಲ್ಪ ಹೆಸರು ಕಾಳು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಗಳು ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರೋ ಹಾಗೆ ಮಾಡ್ಕೊಳ್ಳಿ. ನಾನು ತೋರಿಸ್ಕೊಟ್ಟಂಗೆ ಮಾಡಬೇಕು, ನಾನು ತೋರಿಸಿದ್ದೆ ಮಾಡಬೇಕಂತಲ್ಲ. ಮಧ್ಯಾಹ್ನದ ಊಟಕ್ಕೆ ನಿಮ್ಮ ಮೀಲ್ ಪ್ಲ್ಯಾನಿಂಗು ಒಂದು ಚಪಾತಿ, ಯಾವುದಾದ್ರೂ ಒಂದು ತರಕಾರಿ ಪಲ್ಯನ ಬಳಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನನ್ನ ಪಲ್ಯ ಈಗ ರೆಡಿ ಆಯಿತು. ಈ ಥರ ಸಿಂಪಲ್, ಜಾಸ್ತಿ ಮಸಾಲೆ ಬಳಸ್ಬಿಡಿ, ಆಯಿಲ್ ಬಳಸ್ಬಿಡಿ, ಸಾಲ್ಟನ್ನು ಬಳಸ್ಬಿಡಿ. ಸಿಂಪಲ್ಲಾಗಿ ಯೂನಿಕ್ಕಾಗಿ ಏನಾದರೂ ಪಲ್ಯಗಳು ಮಾಡ್ಕೊಳ್ಳಿ. ಜೊತೆಗೆ ಆಮ್ಲೆಟ್ ಕೂಡ ಮಾಡ್ಕೊಳ್ತಾ ಇದ್ದೆ. ಸೊ ತರಕಾರಿ ಆಮ್ಲೆಟು, ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಹೋಲ್ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಹೆಚ್ಚಾಗಿ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಬಳಸೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಪ್ರತಿಯೊಬ್ಬರಿಗೂ ಆಮ್ಲೆಟ್ ಮಾಡೋದು ಗೊತ್ತಿರುತ್ತೆ. ಅದಕ್ಕೆ ನೀವು ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಬೇಕಂದರೆ ಸೌತೆಕಾಯಿ, ಮೂಲಂಗಿ ಅಥವಾ ಕ್ಯಾಬೇಜ್ ಆ್ಯಡ್ ಮಾಡ್ಕೊಳ್ಬೋದು. ಆ ಥರ ಎಲ್ಲನೂ ನೀವು ಯೋಚನೆ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಈ ರೀತಿ ಒಂದು ಆಮ್ಲೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಮ್ಲೆಟ್ ಹಾಕ್ಕೊಳ್ಳುವಾಗ ನಾನು ತುಪ್ಪನ ಬಳಸಿದ್ದೀನಿ. ಆದಷ್ಟು ಆಯಿಲ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕೆಲವು ಪದಾರ್ಥಗಳಿಗೆ ಬೇಕೇ ಬೇಕು. ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ 1 ಲೋಟ ಮಜ್ಜಿಗೆ ಇಲ್ಲ 1 ಕಪ್ಪಷ್ಟು ಮೊಸರು, ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಿಮ್ಮ ಪ್ರತಿನಿತ್ಯ ಊಟದಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಬೇಗ ವೆಯ್ಟ್ ಲಾಸ್ಗೆ ರಿಸಲ್ಟ್ ಕೊಡುತ್ತೆ. ಇದಿಷ್ಟು ನಾನು ಲಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. 1 ಚಪಾತಿ, ಪಲ್ಯ, ಜೊತೆಗೆ ಆಮ್ಲೆಟು ಆ್ಯಂಡ್ ಮಜ್ಜಿಗೆ. ಸೊ ನೋಡ್ತಾ ಇರ್ಬೋದು, ಈಗ ನನ್ನ ಪ್ಲೇಟರ್ ರೆಡಿ ಆಗ್ತಾಯಿದೆ. 1 ಚಪಾತಿ ಮಾಡ್ಕೊಂಡಿದ್ದೀನಿ ವಿತೌಟ್ ಆಯಿಲು, ತುಪ್ಪ ಹಾಕಿ ಮಾಡಿರುವಂಥ ಒಂದು ಎಗ್ ಆಮ್ಲೆಟು, ಹೆಸರು ಕಾಳು ಪಲ್ಯನ ತೊಗೊಂಡಿದ್ದೀನಿ. ಅಗೇನ್ ಸ್ವಲ್ಪ ಸೌತೆಕಾಯಿ, ದಿನಕ್ಕೆ 2ರಿಂದ 3 ಸೌತೆಕಾಯಿನ ನೀವು ತಗೊಳ್ಳೇಬೇಕು. ಹೆಚ್ಚು ತರಕಾರಿ ಫ್ರೂಟ್ಸ್ಗಳನ್ನು ತಿಂದಾಗ ನಿಮಗೆ ಫುಡ್ ಕ್ರೇವಿಂಗ್ ಆಗಲ್ಲ ಮತ್ತು ಕಾರ್ಬ್ಸ್ನ ಜಾಸ್ತಿ ತಗೋಬೇಕಂತ ಅನಿಸಲ್ಲ. ಸೊ ಹಾಗಾಗಿ ನೀವು ಹೆಚ್ಚಾಗಿ ತರಕಾರಿ ಫ್ರೂಟ್ಸ್ಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೀಡ್ಸ್ಗಳು ಸಿಗುತ್ತೆ, ಪಂಪ್ಕಿನ್, ಅದೆಲ್ಲ ನನ್ನ ಪೇಜಲ್ಲಿ ಎಷ್ಟೊಂದು ಸಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಿದ್ದು ನಾನೇನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿರ್ತೀನೋ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಒಂದು ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಈ ಥರ ಒಂದು ಸಿಂಪಲ್ ಪ್ಲೇಟರನ್ನು ಮಾಡಿಕೊಂಡು ನನ್ನ ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಬಟ್ ನೀವು ಫಾಲೋ ಮಾಡಬೇಕಾಗಿರೋದು ಆಯಿಲ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಶುಗರ್ ಅವಾಯ್ಡ್ ಮಾಡಿ. ಆ್ಯಂಡ್ ನೀವು ತಿನ್ನೋವಂಥ ಕಾರ್ಬ್ಸ್ ಕ್ವಾಂಟಿಟಿ 1/4% ಇದ್ದರೆ ಏನು 3/4% ನಿಮ್ಮ ಪ್ಲೇಟರಲ್ಲಿ ಯಾವಾಗಲೂ ಪ್ರೋಟೀನ್, ಫೈಬರ್, ನ್ಯೂಟ್ರಿಷನ್ಸ್ ಈ ಥರದ್ದೇ ಜಾಸ್ತಿ ಇರಬೇಕು. ಸೊ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು 1 ಲೋಟ ಆರಾಮಾಗಿ ಮಜ್ಜಿಗೆನ ತೊಗೊಳ್ತಾ ಇದ್ದೀನಿ. ಎವ್ರಿ ಡೇ, ಇವಾಗ ಬೇಸಿಗೆ ಇದೆ, ಮಜ್ಜಿಗೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ, ಇಲ್ಲ ಮೊಸರು, ಎರಡರಲ್ಲಿ ಒಂದನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಮೊಸರು ಸ್ವಲ್ಪ ಹೀಟ್ ಅಂತಾರೆ, ಅದನ್ನೇ ಮಜ್ಜಿಗೆ ತೊಗೊಂಡ್ರೆ ಸೊ ಬಾಡಿನೂ ಕೂಡ ತಂಪಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ದಿನಕ್ಕೆ 4 ಲೀಟರ್ ನೀರು ಕುಡಿಯೋದು. ಇದು 2 ಲೀಟರ್ ವಾಟರ್ ಬಾಟಲು. ಸೊ ನಾನು ಇದನ್ನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ, ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಬೆಳಗ್ಗೆ ಫಿಲ್ ಮಾಡಿ ಇಟ್ಟಿರ್ತೀನಿ. ನಾನು ಇದನ್ನು ಸಂಜೆ ಅಷ್ಟರಲ್ಲಿ ನಾನು ಪ್ರತಿದಿನ 2 ಲೀಟರ್ ನೀರನ್ನು ಕುಡಿತೀನಿ, ಖಾಲಿ ಮಾಡೇ ಮಾಡ್ತೀನಿ. ಸೊ ಹೀಗೆ ನಾವು ನೀರು ಕುಡಿಯೋದು, ನಿದ್ದೆ ಮಾಡೋದು ಕೂಡ ನಮ್ಮ ಡಯಟ್ಗೆ ಅಷ್ಟೇ ಇಂಪಾರ್ಟೆಂಟು. ಬರೀ ಫುಡ್ ಫಾಲೋ ಮಾಡಿದರೆ ಸಾಕಾಗಲ್ಲ. ಚೆನ್ನಾಗಿ ದಿನಕ್ಕೆ 3ರಿಂದ 4 ಲೀಟರ್ ನೀರು ಕುಡಿಬೇಕು, 8 ಅವರ್ ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆಯ ಆಹಾರ ತಗೊಳ್ಬೇಕು, ಮತ್ತು ನಮ್ಮ ಬಾಡಿಗೆ ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಲ್ಲ ಆ್ಯಂಡ್ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗ್ತಾನೆ ಹೋಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ನಾನಂತೂ ಕಂಪ್ಲೀಟಾಗಿ 4 ಲೀಟರ್ ವಾಟರನ್ನು ಒಂದು ದಿನಕ್ಕೆ ಮುಗಿಸ್ತೀನಿ. ಬೆಳಗ್ಗೆ ಡಿಟಾಕ್ಸ್ 1 ಲೋಟ ತೊಗೊಂಡಿರ್ತೀವಿ, ನಾರ್ಮಲ್ 1 ಲೋಟ, ಅಲ್ಲೇ 1 ಲೀಟ್ರ್ ಮುಗಿದೋಗಿರುತ್ತೆ. ಇನ್ನು ಗ್ರೀನ್ ಟೀಯಲ್ಲಿ ಸ್ವಲ್ಪ, ಮತ್ತು ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ ಸ್ವಲ್ಪ ಕುಡಿದಿರ್ತೀವಿ. ಆ ಥರ ಒಟ್ಟಿನಲ್ಲಿ ಹೇಗೋ 4 ಲೀಟರ್ ಅಂತೂ ನಾನು ಕಂಪ್ಲೀಟ್ ಮಾಡಿರ್ತೀನಿ. ಅದಾದಮೇಲೆ ಸಂಜೆ 5:30ಗೆ ನನಗೆ ಎಕ್ಸಸೈಸ್ ಟೈಮ್ ಇಟ್ಕೊಂಡಿರೋದು. ಮಾರ್ನಿಂಗ್ ನಾನು ವರ್ಕ್ ಹೋಗೋದ್ರಿಂದ ನನಗೆ ಕನ್ವೀನಿಯೆಂಟ್ ಆಗಲ್ಲ. ನೀವು ಮನೇಲಿರ್ತೀರಾ, ಹೌಸ್ ವೈಫ್ ಇದ್ದೀರಾ ಅಂದರೆ ನೀವು ಮಾರ್ನಿಂಗ್ ಕೂಡ
ಕನ್ವಿನಿಯೆಂಟ್ ಟೈಮ್ ನೋಡಿಕೊಂಡು ಮಾಡ್ಕೊಳ್ಬೋದು. ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ರೀತಿ ಅನುಕೂಲವಾಗುತ್ತೋ ಆ ಥರದ್ದು ಒಂದು ಟೈಮಿಂಗ್ಸನ್ನು ಸೆಟ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಎಕ್ಸಸೈಸ್ಗಾಗಿರ್ಬೋದು, ಡಿನ್ನರ್ಗಾಗಿರ್ಬೋದು, ಡಿಟಾಕ್ಸ್ ತೊಗೊಳೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಟೈಮಿಂಗನ್ನು ನೋಡ್ಕೊಂಡು ಕನ್ವಿನಿಯೆಂಟ್ ಟೈಮಿಂಗನ್ನು ಸೆಟ್ ಮಾಡ್ಕೊಳ್ಳಿ. ಅದೇ ಪ್ರಕಾರ ಎವ್ರಿಡೇ ಫಾಲೋ ಮಾಡಿ. ಈಗ ತೋರಿಸ್ತಾ ಇರುವಂಥ ಎಕ್ಸಸೈಸ್ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಬ್ಯಾಕ್ ಪೇನ್ಗಾಗಿರ್ಬೋದು, ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಬರ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಸೊ 40 ನಿಮಿಷ ಮಿನಿಮಮ್ ನೀವು ಎಕ್ಸಸೈಸ್ ಮಾಡಲೇಬೇಕು. ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಮಾಡಬೇಕು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಅಂದರೆ ಫ್ಯಾಟ್ ಬರ್ನ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಕ್ಸಸೈಸನ್ನು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಒಂದು 40 ನಿಮಿಷ ಹೋಗಿ ಚೆನ್ನಾಗಿ ವಾಕ್ ಮಾಡ್ಕೊಂಡು ಬನ್ನಿ. ಅದು ಕೂಡ ನಿಮ್ಮ ಬಾಡಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಾಗಿ ಕನ್ವರ್ಟ್ ಆಗುತ್ತೆ. ನಾನು ಇದೊಂದೇ ಮಾಡ್ತಾಯಿಲ್ಲ. ಯಾಕೆ ನನ್ನ ವೆಯ್ಟ್ ಬೇಗ ಲಾಸ್ ಆಯಿತು 7 kg ಅಂದರೆ, ಸೊ ಇದ್ರ ಜೊತೆಗೆ ನಾನು ಒಂದು 1 hour ಆರ್ ಹಾಫ್ ಆನ್ ಅವರು ಶಟಲ್ ಕಾಕ್ ಕೂಡ ಆಟ ಆಡ್ತೀನಿ. ಅದರಿಂದ ಬೇಗ ನನಗೆ ರಿಸಲ್ಟ್ ಬರ್ತಿದೆ. ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟು. ಇನ್ನು ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ, ನನ್ನ ವೆಯ್ಟ್ ಗೇನ್ ಆಗ್ತಿದೆ, ನಾನು ಫಾಲೋ ಮಾಡ್ತಿದ್ದೀನಿ, ಆದರೂ ಕೂಡ ನಂಗೆ ಸರಿಯಾಗಿ ರಿಸಲ್ಟ್ ಬರ್ತಿಲ್ಲ ಅಂತ. ಬಟ್ ನೀವು ಯಾಕೆ ರಿಸಲ್ಟ್ ಬರ್ತಿಲ್ಲ ಅನ್ನೋದನ್ನು ನಿಮಗೆ ನೀವೇ ಅನಾಲಿಸಿಸ್ ಮಾಡ್ಕೊಳ್ಳಿ. ಎಲ್ಲೋ ನೀವೇನೋ ಮಿಸ್ಟೇಕ್ ಮಾಡ್ತಾ ಇರ್ತೀರ. ಒಂದು ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಅಥವಾ ಸರಿಯಾದ ಕ್ರಮದಲ್ಲಿ ಆಹಾರ ತಗೊಳ್ತಾ ಇಲ್ಲ, ಅಥವಾ ಟೈಮಿಂಗ್ ಸರಿ ಇಲ್ಲ, ಕನ್ವೀನಿಯೆಂಟ್ ಟೈಮ್ ಇಲ್ಲ. ಒಂದಿನ ಹೀಗೆ ತಿಂತೀರಾ, ಒಂದಿನ ಇನ್ನೊಂದು ಥರ ತಿಂತೀರಾ. ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಏನೋ ಒಂದು ಫಾಲ್ಟ್ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸು ಸ್ಟ್ರಕ್ ಆಗಿರುತ್ತೆ. ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ನಿಮ್ಮದೇ ಮಿಸ್ಟೇಕ್ ಇರುತ್ತೆ. ಆ ಮಿಸ್ಟೇಕ್ ಏನು ಅಂತ ನೀವು ಹುಡುಕ್ಬಿಟ್ಟು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ 100% ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ನಾನು ಈಗ ತೋರಿಸ್ತಾ ಇರೋವಂಥ ಎಕ್ಸಸೈಸ್ ಮಾಡೋಕ್ಕೆ ನಾನು ತುಂಬ ಒದ್ದಾಡ್ತಿದ್ದೆ ಮುಂಚೆ. ಇವಾಗ ಎಷ್ಟು ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಅಂದರೆ ಎವ್ರಿ ಡೇ ನಾವು ಮಾಡುವಂಥ ರುಟೀನ್ಗೆ ನಾವು ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ಈಗ ಆರಾಮಾಗಿ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಫೀಲ್ ಆಗುತ್ತೆ, ಐ ಆಮ್ ಫಿಟ್ ಆಗಿದ್ದೀನಿ, ಫೈನ್ ಆಗಿದ್ದೀನಿ, ಅಥವಾ ಫ್ಲೆಕ್ಸಿಬಲ್ ಆಗಿದೆ ನನ್ನ ಬಾಡಿ, ಆ್ಯಕ್ಟಿವ್ ಆಗಿದ್ದೀನಿ ಅಂಥೇಳಿ ಅನಿಸೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಮಿಸ್ ಮಾಡದೆ ಸ್ಕಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಸೊ ಸ್ಕಿಪ್ಪಿಂಗ್ ಮಾಡಿದಾಗ ಬೇಗ ನಮಗೆ ಸ್ವೆಟ್ ಆಗುತ್ತೆ. ಆ್ಯಂಡ್ ಫ್ಯಾಟ್ ಲಾಸ್ಗೆ ಇದು ತುಂಬ ಒಂದು ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು. ಈ ಥ್ರೆಡ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ನೀವು 10 ನಿಮಿಷ ಸ್ಕಿಪ್ಪಿಂಗ್ ಮಾಡಿದರೂ ಸಾಕು, ನಿಜವಾಗ್ಲೂ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಕೇಳೋದಾದರೆ ಎಲ್ಲ ಎಕ್ಸಸೈಸ್ಗಿಂತ ಬೆಸ್ಟ್ ಎಕ್ಸಸೈಸ್ ಅಂದರೆ ಸ್ಕಿಪ್ಪಿಂಗ್ ಅಂತ ಹೇಳ್ತೀನಿ. ಇದನ್ನು ಒಂದು ಅರ್ಧ ಅವರ್ ನೀವು ನಿಜವಾಗ್ಲೂ ಡೈಲಿ ಟ್ರೈ ಮಾಡಿದರೆ ಒಂದು 15-20 ದಿನದಲ್ಲಿ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ನಿಮಗೆ ಶಾಕ್ ಆಗಿಬಿಡ್ತೀರ. ಆ ರೇಂಜಿಗೆ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. ಆದಷ್ಟು ಸ್ಕಿಪ್ಪಿಂಗ್ನ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಮತ್ತೆ ಮುಂದಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ. ಡಿನ್ನರ್ ನಾನಿಲ್ಲಿ 7:30ಗೆ ಡಿನ್ನರ್ ತೊಗೊಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ರಾಗಿ ಮಾಲ್ಟು ಹೇಗೆ ಮಾಡ್ಕೊಳ್ತೀರಾ ಅಂತ. ನೋಡ್ತಾ ಇರ್ಬೋದು, ಇದನ್ನು ನಾನು ಮೀಶೋಯಿಂದನೇ ತರಿಸ್ಕೊಳ್ಳೋದು. ಸೊ ಇದ್ರ ಲಿಂಕು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನಾರ್ಮಲ್ ವಾಟರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇನ್ನು 1.5 ಲೋಟ ಅಷ್ಟು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಜೀರಿಗೆ ಮತ್ತು ಆರಿಗಾಮಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಆರಿಗಾಮಿ ಬಂದು ನಿಮಗೆ ಆಪ್ಷನಲ್ ಆಗಿರುತ್ತೆ. ಇಲ್ಲಾಂದರೆ ಪೆಪ್ಪರ್ ಪೌಡ್ರು ಅಥವಾ ಕ್ರಷ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಾಂದರೆ ಜಸ್ಟ್ ನೀವು ಸಾಲ್ಟು ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಈ ರೀತಿ ಕದಕಿ ಅದನ್ನು ಕುದಿಸ್ಕೊಳ್ಬೇಕು. 1 2 or 3 ಮಿನಿಟ್ಸ್ ಚೆನ್ನಾಗಿ ರಾಗಿ ಮಾಲ್ಟು ಕುದಿಬೇಕು. ಅದಾದಮೇಲೆ ತಣ್ಣಗಾದಮೇಲೆ 1 ಲೋಟ ಅಷ್ಟು ನಾನು ಇಲ್ಲಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಜ್ಜಿಗೆ ಹಾಕ್ಕೊಳ್ಬೋದು, ಇಲ್ಲ ನೀವು ಮೊಸರನ್ನೇ ಹಾಕ್ಕೊಳ್ಬೋದು. ಸೊ ನಾನು ಮಜ್ಜಿಗೆನ ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ರಾತ್ರಿ ಡಿನ್ನರ್ಗೆ 1 ಲೋಟ ಇದನ್ನು ತೊಗೊಳೋದ್ರಿಂದ, ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ನೀವು ಇದನ್ನು ತೊಗೊಳ್ಬೋದು, ಇಲ್ಲ ರಾತ್ರಿ ಊಟಕ್ಕಾದರೂ ತೊಗೊಳ್ಬೋದು. ರಾತ್ರಿ ಯಾವಾಗಲೂ ಸಿಂಪಲ್ ಊಟ ತೊಗೊಂಡ್ರೆ ಮಾತ್ರ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಈ ಒಂದು ರಾಗಿ ಮಾಲ್ಟನ್ನೇ ಫಾಲೋ ಮಾಡಿ. 9 o'clock ಹಂಗೆ
ಲಾಸ್ಟ್ ಬೆಡ್ಗೆ ಹೋಗೋಕ್ಕೂ ಮೊದಲು ಒಂದು ಡಿಟಾಕ್ಸ್ ತೊಗೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸೋಂಪು, 1/4 ಟೇಬಲ್ ಸ್ಪೂನಷ್ಟು ಓಂಕಾಳು, ಚಿಟಿಕೆ ಅರಿಶಿನ ಹಾಕ್ಕೊಂಡು 1.5 ಲೋಟ ಅಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲರ್ ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಡಿಟಾಕ್ಸ್ ಡ್ರಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಡಿಟಾಕ್ಸ್ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡು, ಇದು ಅಷ್ಟೇ ಬಿಸಿ ಇರುವಾಗಲೇ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ ಆ್ಯಂಡ್ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಈ ಒಂದು ಡಯಟ್ ಫಾಲೋ